ನುಡಿದಂತೆ ನೆರೆ ಇದೇ ಜನ್ಮ ಕಡೆಯಲ್ಲಿ. ಹಾಗೆ ಶ್ರೀನಿವಾಸ್ ಅವರು ಅವ್ರ ಹೃದಯದಿಂದ ಬಂದು ಅವ್ರ ಉಪಸ್ಥಿತಿ ಮಾಡೋದಲ್ಲ, ಅವ್ರು ನಮ್ಗೆ ಏನು ಅಂತಾನೆ ಕೊಟ್ಟಿಲ್ಲ. ಅವ್ರ ಹೃದಯದಿಂದ ಏನು ಬಂದೈತೆ ಅಂದ್ರೆ, ನಾವೊಂದು ಆಶ್ರಮ ಮಾಡ್ತೀವಿ ಉಚಿತವಾಗಿ, ಎಲ್ಲ ನಮ್ಮ ಕರ್ನಾಟಕ ಧಾರ್ಮಿಕ ಸಂಸ್ಥೆ ವತಿಯಿಂದ ನಾ ಈಗ ಅಧ್ಯಕ್ಷರು ಅವರಾದಾರ, ನಾನು ಸ್ವಂತ ಮಾಡ್ತೀನಿ ಅಂತಂದ್ರೆ ಅವ್ರ ಸತ್ವ ಗುಣ ಎಷ್ಟೈತಂತ. ಕೆಲವು ತಾಮಸ ಈಗ 42,000 ಇರೋದು ಆಶ್ರಮಗಳು ಎಲ್ಲರೂ ನಾಟಕ ಮಾಡೋದ. ನಾ ಎಲ್ಲ ಇಡೀ ಜಗತ್ತಿನಲ್ಲಿ ಕನ್ಯಾಕುಮಾರಿ ಅಂತ ಹೇಳಿ ಮಾಡ್ಬಿಟ್ಟಾರೆ. ಹೋಗಿನಿ, ಈಶ್ವರಪ್ಪ ಹೋಗಿನಿ, ಎಲ್ಲರೂ ಹೋಗಿನಿ. ಆಗ ಇವತ್ತೇನು ಇದು ಕಿಂಕರನೇ ಶಂಕರ ಅಂತ ಎಷ್ಟು ಮುಗಿಸ್ತಲ್ಲ. ಕಿಂಕರನೇ ಶಂಕರ ಎಷ್ಟು ನಿರ್ಮಲವಾದಂತ ಮನಸ್ಸೈತಿ. ಅವ್ರು ಇನ್ನೂ ಬೆಳೆಯಲಿ ಅಂತೇಳಿ ಮತ್ತೆ ಈ ಮಾಧ್ಯಮದವರು ಜೈ ಶ್ರೀರಾಮ್. ಇವತ್ತಿನ ಈ ಶ್ರೀನಿವಾಸರ ಜನ್ಮದಿನೋತ್ಸವ ಬಹಳ ಶಾಶ್ವತವಾಗಿ ಸಂಪ್ರದಾಯವಾಗಿ ಚೆನ್ನಾಗಾಯ್ತು. ಅದೆಲ್ಲ ತಮ್ಮೆಲ್ಲರ ಆಗಮನದಿಂದ ಎಲ್ಲ ಸಾಧು ಸಂತರ ವಿಶೇಷವಾದಂತ ಅವರ ಪ್ರವಚನಗಳು ಯಾವ ರೀತಿ ಬರ್ತಾನೆ ಅನ್ನೋದು ನಮ್ಗೆ ಇವತ್ತು ಗೊತ್ತಿಲ್ಲ. ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಅನ್ನೋ ಭೇದ ಭಾವ ಇಲ್ಲ. ಇದಕ್ಕೆ ಸಾಕ್ಷಿ ಅಂದ್ರೆ ನಮ್ಮ ಗುರುಗಳು ಅವರು ನಮ್ಮ ಧಾರ್ಮಿಕಗೆ ಸ್ಪಂದಿಸ್ತಾ ಇದ್ದಾರೆ. ಕೆಪಿಸಿ ಯಾವ್ದು ಇಲ್ಲ, ಜಾತಿ ಭೇದ ಯಾವ್ದು ಇಲ್ಲ. ಇಲ್ಲಿ ನಾನು ಕಟ್ಕೊಂಡಿರೋದು ತಮ್ಗೇನಂತ ಗೊತ್ತಿಲ್ಲ. ಇಡೀ ರಾಜ್ಯದಲ್ಲಿ ಪ್ರವಾಸ ಕೈಗೊಂಡು ಇಲ್ಲಿ ಮಠ ಮಾನ್ಯಗಳಿರ್ಬೋದು, ದೊಡ್ಡ ದೇವಸ್ಥಾನಗಳಿರ್ಬೋದು ಬೆಳೆದಿದೆ ಇಲ್ಲ ಅಂತಲ್ಲ. ಇವತ್ತು ಜನರೇಷನ್ ಏನ್ ನಡೀತಾ ಇದೆ ಅಂದ್ರೆ, ಎಲ್ಲಿ ಆಡಂಬರ ಇದೆ ಅದನ್ನ ಗುರುತಿಸಿ ರಾಜ್ಯ ಸರ್ಕಾರ ಆ ತರ ಇರೋದನ್ನ ಗುರುತಿಸ್ಬಿಟ್ಟು ಅವ್ರಿಗೆ ಅನುದಾನ ಕೊಡ್ತಾ ಇದ್ದಾರೆ. ಇದಕ್ಕೆ ನಾವು ವಿರೋಧ ಪಡಿಸ್ತಾ ಇದ್ದೀನಿ. ಆಲ್ರೆಡಿ ನಾನು 15 ಇದನ್ನೇ ನಾನು ಕೇಳ್ಕೊಂಡ್ ಬರ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾವು ಕೋಟ ಶ್ರೀನಿವಾಸ ಸಾಹೇಬ್ ಧರ್ಮದತ್ತಿ ಸಚಿವರಾಗಿದ್ದಾಗ ನಮ್ಮ ಗ್ರಾಮಾಂತರ ಪ್ರದೇಶದ ಮಠ ಮಾನ್ಯಗಳಿರ್ಬೋದು, ಚಿಕ್ಕ ಚಿಕ್ಕ ದೇವಸ್ಥಾನಗಳಿರ್ಬೋದು, ಇದಕ್ಕೆ ಅನುದಾನ ಕೊಡಿ. ಆಮೇಲೆ ನೆಕ್ಸ್ಟ್ ಶಶಿಕಲಾ ಜಿಲ್ಲೆ ಬಂದು ಅವ್ರಿಗೂ ನಾವು ಇದನ್ನ ಒಂದು ಪ್ರಸ್ತಾಪ ಪಡಿಸಿ ವಿಧಾನಸಭಾ ಬ್ಯಾಂಕೆಟ್ ಹಾಲಲ್ಲೇ ಒಂದು ಚಿಕ್ಕದಾದ ಒಂದು ಕಾರ್ಯಕ್ರಮ ಮಾಡಿದೆ. ನಮ್ಮ ಎಲ್ಲ ಅರ್ಚಕರುಗಳನ್ನ ಮಠ ಪೀಠಾಧಿಪತಿಗಳನ್ನೆಲ್ಲ ಸೇರಿಸ್ಕೊಂಡು ಅವತ್ತು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟರು ನಮಗೆ. ಅವತ್ತು ನೆಕ್ಸ್ಟ್ ಈಗ ರಾಮಲಿಂಗಾರೆಡ್ಡಿ ಅವರು ಧರ್ಮದ ಸಚಿವರಿದ್ದಾರೆ. ಅವ್ರಿಗೂ ಆಲ್ರೆಡಿ 2 ಸಲ ನಾವು ಈಗ ಲೆಟರ್ ಮುಖಾಂತರ ಕೊಟ್ಟಿದ್ದೀನಿ. ಇಲ್ಲ ನಿಮ್ಗೆ ಏನು ಮುಂದಿನ ಅನುಕೂಲನೆಲ್ಲ ಜನವರಿ ಮೇಲೆ ಇದು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಮತ್ತೆ ಈ ಪುಣ್ಯಕ್ಷೇತ್ರ ಎಲ್ಲರೂ ಸಿಗ್ಬೇಕು. ಆಮೇಲೆ ಈಗ ನಾವು ಅದನ್ನ ಗುರುತಿಸಿ, ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಗಳು ರಾಜ್ಯವಾಸಿ ಪ್ರವಾಸ ಮಾಡಿ ನೋಡಿದ್ದೀನಿ. ಒಂದು ವರ್ಷದ ಊಟಕ್ಕೆ ಎಷ್ಟು ಪರಿಸ್ಥಿತಿ ಇದೆ. ಅದರಲ್ಲಿ ಹೆಚ್ಚಿನ ರೀತಿ ಹೆಣ್ಮಕ್ಳಿಗೆ ಮಾಡಬೇಕು. ಯಾಕಂದ್ರೆ ಮನೇಲಿ ಏನೇ ತೊಂದರೆಗಳಿದ್ರು ಹೆಣ್ಮಕ್ಳುಗಳು ಅಷ್ಟು ಶ್ರಮ ವಹಿಸಿ ನೋಡಿ, ಬೆಳಗ್ಗೆ ಮಕ್ಕಳುಗಳು ರೆಡಿ ಮಾಡಿ ಅವ್ರು ರೆಡಿ ಆಗಿ 9 ಗಂಟೆ ಡ್ಯೂಟಿಗೆ ಬಂದು ಮತ್ತೆ 5 ಗಂಟೆಗೆ ಹೋಗಿ ಇಂಥವ್ರು ಎಣ್ಣೆ ಮಾಸ್ಟರ್ಗಳೆಲ್ಲ ಅವ್ರ ಕಷ್ಟಗಳು ತಡ್ಕೊಂಡು ತಿನ್ನ ಮಕ್ಕಳು ಊಟದ ವ್ಯವಸ್ಥೆ ಇವ್ರ ವ್ಯವಸ್ಥೆ ಮಾಡಿ ತಿನ್ನ ಹೆಣ್ಮಗು ಬಟ್ಟೆ ವರ್ಗದಿಂದ ಎಲ್ಲ ಮಾಡಿ ಅಷ್ಟು ಮಾಡ್ತಾ ಇದೆ ಅಂದ್ರೆ ಇವತ್ತು ಭೂತಾಯಿ ಎಲ್ಲೂ ಇಲ್ಲ. ನಮ್ಮ ಕಣ್ಣೆ ತಡೆ ಕೂತಿಲ್ಲ, ನೀವೇ ಭೂತಾಯಿಗಳು ಅನ್ನೋಕೆ 1-2 ಮಾತು ಇಷ್ಟಪಡ್ತೀನಿ. ಮತ್ತೆ ಕೆಲವು ಭಾಗಗಳಲ್ಲಿ ತಂದೆ ತಾಯಿಗಳನ್ನ ನೋಡ್ಕೊಂತ ಇಲ್ಲ. ಅದಕ್ಕೆ ನಾವು ನೇರವಾಗಿ ಒಂದು ಜನವರಿ ಮೇಲೆ ಅವ್ರಿಗೆ ಬಂದೇ ಮಂಗಳಾರತಿ ಕೆಲಸದಲ್ಲೇ ನಡೀಬೇಕು. ಇಲ್ಲ ಇವತ್ತು ಧಾರ್ಮಿಕ ದತ್ತಿ ಇದೆ, ಹೆಸರಿಗಿದೆ. ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಇವ್ರಿಗೆ ದಸ್ತಿಕ್ ಅಮೌಂಟ್ ಪ್ಲಸ್ ಸರ್ಕಾರಿ ಅನುದಾನಗಳಿದೆ, ಅದನ್ನ ಕೊಡ್ತಾ ಇದೆ. ನೀವು ಇನ್ನೋರ್ಗೆ ಏನು ಕೊಡ್ತೀರಾ ಸ್ವಾಮಿ? ಇನ್ನೇನವ್ರು ಕೊಡಿ. ಈಗ ಸಿ ಡಿ ಗ್ರೇಡ್ ಅಲ್ಲಿ ಇರೋಂಥವ್ರಿಗೆ ಏನು ಇಲ್ಲ ಪಾಪ ಅವ್ರಿಗೆ. ಆ ಹಣನ ಇವ್ರು ಕೊಟ್ಟಾಗ ಅಟ್ಲೀಸ್ಟ್ ಮಕ್ಕಳು ಇವತ್ತು ಕೆಲವು ಬ್ಲಾಕ್ಗಳಲ್ಲಿ ಗ್ರಾಮೀಣ ಬ್ಲಾಕ್ಗಳಲ್ಲಿ ತಂದೆ ತಾಯಿಗಳು ನೋಡ್ಕೊಳಕ್ ಆಗ್ತಾ ಇಲ್ಲ. ಒಂದು ಟೈಮ್ ಊಟ ಸಿಗ್ತಾ ಇಲ್ಲ. ನಾನು ಕನ್ನಡ ನೋಡಿದ್ದೀನಿ. ಇದನ್ನ ಉಚಿತವಾದ ಶಿಕ್ಷಣ ವ್ಯವಸ್ಥೆನ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ವೃತ್ತರಿಗೆ ನಮ್ಮ ಅವ್ರಿಗೆ ಕೈ ನೋಡ್ಕೊಳಕ್ಕಾಗಲ್ಲ ಅಂದ್ರೆ ಯಾವುದೇ ಆದ ಹಣದ ಇದಿಲ್ಲ. ಅವರು ನಮ್ಮ ಆಶ್ರಮಕ್ಕೆ ಸೇರ್ಕೊಬಹುದು. ಈಗ ಧಾರ್ಮಿಕ ದತ್ತಿಗೆ ಒಳಪಡದೆ ಇರುವಂತಹ ದೇವಸ್ಥಾನಗಳ ಅರ್ಚಕರುಗಳಿಗೆ ಬೆಂಬಲವಾಗಿ ಇದು 18 ವರ್ಷದಿಂದ ಸೇವೆ ಸಲ್ಲಿಸ್ಕೊಂಡು ಮಾಡ್ತಾ ಇದ್ದೀನಿ. ತಮ್ಮೆಲ್ಲರ ಆಶೀರ್ವಾದ ಹೀಗೆ ಸದಾ ಇದ್ರೆ ಇನ್ನು ಮುಂದಿನ ಹೆಚ್ಚಿನ ಅನುದಾನಗಳು ಮತ್ತೆ ದೇವಸ್ಥಾನಗಳ ಕಾರ್ಯಕ್ರಮಗಳು ಅಳಿಸಿ ಹೋಗ್ತಾರೆ ಅಂತ ಮಠ ಮಾನ್ಯಗಳು ಜೀರ್ಣೋದ್ಧಾರ ಮಾಡಕ್ಕೆ ನಿಮ್ಮೆಲ್ಲರ ಸಹಕಾರನ ಹೆಚ್ಚಾಗಿ ಆಶೀರ್ವಾದ ಇದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಾಜ್ಯಾದ್ಯಂತ ಓಡಾಡಿ ಕೆಲಸ ಮಾಡೋ ಶಕ್ತಿ ನೀವೆಲ್ಲ ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೇನೆ. ವಿಶೇಷವಾಗಿ ನಮ್ಮ ಆಚೆಗಡೆ ಪೌರ ಕಾರ್ಮಿಕರು ಬಂದಿದ್ದಾರೆ. ಇದೆಲ್ಲ ನಮ್ಮ ಈ ಒಂದು ಪೂರ್ಣ ಕಾರ್ಯಕ್ರಮಕ್ಕೆ ಈಗ ನಾವು ಪ್ರತಿಯೊಂದು ಜಿಲ್ಲೆಗಳು ಇರ್ಬೋದು, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಗಂಟಾಘೋಷವಾಗಿ ಹೇಳ್ತಾ ಇದೀವಿ. ಯಾರಿಂದ ₹1 ಆಪರೇಷನ್ ಪಟ್ಟು ನಾವು ತಗೊಂಡು ಕೆಲಸ ಮಾಡ್ತಾ ಇಲ್ಲ. ಇದು ಗಂಟಾಘೋಷ ಹೇಳಕ್ ಇಷ್ಟಪಡ್ತೀನಿ. ನಾನು ಪ್ರತಿ ವರ್ಷನೂ ಇದೇ ರೀತಿ ನಮ್ಮ ಸ್ವಯಂ ಕಟ್ ಮಾಡೋದ ಆಚರಣೆ ಮಾಡಲ್ಲ. ಇದು ಎಲ್ಲರಿಗೂ ಸಲ್ಲೆ ಅನ್ನೋದೇ. ಆದರೆ ಈ ಭಾಗದಲ್ಲಿ ಎಣ್ಣೆ ಕಾರ್ಯಕ್ರಮಕ್ಕೆ ಪೂರ್ಣವಾಗಿ ಆಹಾರ ಇವೆಲ್ಲರೂ ಅವರ ಅರ್ಧ ಕೆಲಸ ಇಷ್ಟೆಲ್ಲ ಸಪೋರ್ಟಿಂಗ್ ಮಾಡಿದ್ದಾರೆ. ಹಾಗಾಗಿ
ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಚಿಕ್ಕ ಒಂದು ಕಾಣಿಕೆ ಕೊಡ್ತಾ ಇದ್ದೀನಿ. ಏನಾದ್ರು ಅಕಸ್ಮಾತ್ ತಪ್ಪಿದ್ರೆ ದಯಮಾಡಿ ಹೊಟ್ಟೆಗೆ ಹಾಕೊಳ್ಳಿ, ಭಯಂಗಿರ ಡೈರೆಕ್ಟ್ ಬೈದ್ಬಿಡಿ, ಹಿಂದಗಡೆ ಒಂದು ಮಾತ್ರ ಬೈಬೇಡಿ. ಇಷ್ಟು ಹೇಳ್ತಾ ಈಗ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿರುವ ಒಂದು ಚಿಕ್ಕ ಸನ್ಮಾನ ಇರ್ತದೆ. ಮತ್ತೆ ತಮ್ಮೆಲ್ಲರೂ ಚರ್ಚೆ ಆಗ್ತದೆ. ಮತ್ತೆ ಆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ ನಾವು. ಇವತ್ತು ಕೆಲವು ಭಾಗದಲ್ಲಿ ಬರೀ 6,000-7,000 ರೂಪಾಯಿ ಸಂಬಳ ತಗೊಂಡು ಇಡೀ ತಿಂಗಳು ಅದರಲ್ಲೂ ಉಳಿಕೆ ಮಾಡಿ ಗಂಡ ಕುಡ್ತಾ ಇರ್ಬೋದು, ಎಲ್ಲ ಸಹಜವಾಗಿ ಅದರಲ್ಲೂ ಅದು ಖರ್ಚು ವೆಚ್ಚ ನೋಡಿ, ಬಾಡಿಗೆ ಕಟ್ಕೊಂಡು ಮಕ್ಕಳು ಫೀಸ್ ಕಟ್ಟಿ ಬಟ್ಟೆ ನೋಡ್ಕೊಂಡು ಪ್ಲಸ್ ಉಳಿಕೆ ಮಾಡಿ ಸುಖವಾಗಿ ಜೀವನ ನಡೆಸ್ತಾ ಇದ್ದಾರೆ. ಒಳ ಆತ್ಮದಿಂದ ಬರ್ತಾರೆ ಅಂತ ಮಾತುಗಳು. ಒಳ ಆತ್ಮ 25,000, 30,000, 50 ಲಕ್ಷ, 1 ಲಕ್ಷ ಸ್ಯಾಲರಿ ತಗೊಂಡ್ರು ಇವತ್ತು ತಿಂಗಳಿಗೆ ಸಾಲ ಮಾಡ್ಕೊಂಡು ಕಿತ್ತಾಕಿ ಕೂತಿದ್ದಾರೆ. ಅದು ಹೊರ ಆತ್ಮ ಮಾತು. ಅದಕ್ಕೆ ಈಗ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ್ದು ಪ್ರತಿಯೊಬ್ಬರಿಗೂ, ಯಾಕಂದ್ರೆ ಇದು ನಾಡಿದಂತ ಲೈವ್ ಹೋಗಿ ಅಂತ ಅಂತ ಬೋರ್ಡು ನಾನು ಅಷ್ಟೇ ಇಷ್ಟಪಡ್ತೀನಿ.